ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ವಿಶೇಷವಾದಂಥ ಒಂದು ತೊಂಡೆಕಾಯಿ ಪಲ್ಯ ಮಾಡುವುದನ್ನು ತೋರಿಸುತ್ತಿದ್ದೇನೆ. ನೀವು ನೋಡ್ಬೋದು, ನಾನು ಇಲ್ಲಿ ತೊಂಡೆಕಾಯಿಯನ್ನು ಇಟ್ಕೊಂಡಿದ್ದೀನಿ. ಒಂದು 1/4 kg ಅಷ್ಟು ತೊಂಡೆಕಾಯಿ ಇಟ್ಕೊಂಡಿದ್ದೀನಿ. ಇದು ನಾನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿ ಉಪ್ಪು ನೀರಿನಲ್ಲಿ ತೊಳೆದು ಈ ಥರ 2 ಸತಿ ತೊಳೆದ್ಬಿಟ್ಟು ಈ ಸತಿ ನೆನೆಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾವು ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀವಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ, 1-2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಒಂಚೂರು ಹುಳಿ. ಇದು ಹುಳಿ ಅಂತಂದರೆ ನಾವು ಮೊದಲು ತೊಂಡೆಕಾಯಿಯನ್ನು ಹುಳಿ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾಗೆ ಇದು ತೊಂಡೆಕಾಯಿ ನೋಡ್ರಿ ಒಂಚೂರು ಲೋಳೆ ಇರುತ್ತೆ. ಇದು ನಾವು ಹಾಗೆ ಹಾಕಿದ್ರೆ ಅದು ಒಳ್ಳೆ ಟೇಸ್ಟ್ ಬರೋದಿಲ್ಲ. ನಾವು ಒಂಚೂರು ಬಿಸಿ ನೀರಿನಲ್ಲಿ ಹುಣಸೆ ರಸದಲ್ಲಿ ಬೇಯಿಸಿದ್ರೆ ಅದು ಒಳಗಿಂದು ಲೋಳೆ ಹೋಗುತ್ತೆ ಮತ್ತು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನಾವು ಹುಳಿನಲ್ಲಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಇದು ತೊಂಡೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಮನೆಯಲ್ಲಿ ಇದೇ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನಾವೀಗ ತೊಂಡೆಕಾಯಿಯನ್ನು ಬೇಯಿಸ್ಕೊಳ್ಳೋಣ, ನೀರನ್ನು ಇಟ್ಕೊಳ್ಳೋಣ. ನೀವು ನೋಡ್ಬೋದು, ನಾನು ಇಲ್ಲಿ ನೀರನ್ನು ಇಟ್ಕೊಂಡಿದ್ದೇನೆ. ಇದು ಒಂಚೂರು ನೀರು ಕುದಿ ಬರಬೇಕಾದ್ರೆ ನಾನು ಅದನ್ನು ತೊಂಡೆಕಾಯಿ ಇದ್ರೊಳಗೆ ಹಾಕ್ತೀನಿ. ಈಗ ಇದಕ್ಕೆ ನಾವು ಒಂಚೂರು ಅರಿಶಿನ ಹಾಕ್ಕೋತಾ ಇದ್ದೀವಿ. ಚೂರು ಹಾಕ್ತಾಯಿದ್ದೀನಿ ಅರಿಶಿನ. ಇದು ನಾವು ಅರಿಶಿನವನ್ನು ಮನೆಯಲ್ಲೇ ಮಾಡಿದ್ರಿ, ಅದಕ್ಕೆ ನಮ್ಮದು ಅರಿಶಿನ ದಪ್ಪ ಇದೆ ಒಂಚೂರು. ಇದಕ್ಕೆ ನಾನಿವಾಗ ಹುಣಸೆ ಹುಳಿಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ಇದು ಚೆನ್ನಾಗಿ ನೀರು ಕುದಿ ಬರಬೇಕು. ಆವಾಗಲೇ ನಾವು ತೊಂಡೆಕಾಯಿ ಹಾಕ್ಕೊಳ್ಳೋಣ. ಈಗ ನೋಡೋಣ ನಮ್ಮದು ನೀರು ಬಿಸಿ ಆಯ್ತೇನೋ. ನೋಡ್ರಿ, ನಮ್ಮದು ನೀರು ಬಿಸಿ ಆಗ್ತಾಯಿದೆ. ಈ ಟೈಮ್ನಲ್ಲೇ ನಾನು ಇವಾಗ ಇದಕ್ಕೆ ನಾವು ತೊಂಡೆಕಾಯಿ ತೊಳೆದಿಟ್ಕೊಂಡಿದ್ದೆ ನೋಡ್ರಿ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಡ್ರಿ. ಇದು ತುಂಬ ಚೆನ್ನಾಗಾಗುತ್ತೆ. ಇದು ನಮಗೆ ರೊಟ್ಟಿಗೆ, ಚಪಾತಿಗೆ ಮತ್ತು ಗೀ ರೈಸಿಗೂ ಚೆನ್ನಾಗಿರುತ್ತೆ. ಇದು ವೈಟ್ ರೈಸಿಗೂ ಚೆನ್ನಾಗಿರುತ್ತೆ. ಇದು ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ಇದು ಮದುವೆ ಮನೆಯಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯ ಅನ್ಬೋದು. ತುಂಬ ಈಸಿಯಾಗಿ ಮಾಡುವಂಥದ್ದು ಇದು ಮತ್ತು ರುಚಿಕರವಾಗಿಯೂ ಇರುತ್ತೆ. ಇದು ಪಲ್ಯ, ತೊಂಡೆಕಾಯಿ ಪಲ್ಯ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿ. ಇದು ಒಂಚೂರು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಾಗೆ ನಾನು ಇದನ್ನು ಆಫ್ ಮಾಡ್ತೀನಿ. ಇದು ಒಂಚೂರು ಮುಚ್ಚಳ ಮುಚ್ಚಿ ಬೇಯಿಸೋಣ. ಈಗ ನೋಡೋಣ, ನಮ್ಮದು ಕುದಿ ಬರ್ತಾಯಿದೆಯಾ ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ಒಂಚೂರು ಉಪ್ಪನ್ನು ಹಾಕೋಣ. ಈಗ ನೋಡ್ಬೋದು, ನಾನು ಇಲ್ಲಿ ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೇನೆ. ಯಾಕಂದರೆ ಇದು ಸ್ವಲ್ಪ ಲೋಳೆ ಲೋಳೆ ಬರುತ್ತೆ ನಾವು ಪಲ್ಯ ಮಾಡಿದಾಗೆ. ಅದಕ್ಕಾಗಿ ನಾವು ಈ ಥರನೇ ಬೇಯಿಸ್ಕೊಂಡ್ರೆ ಇದರಲ್ಲಿರುವಂಥ ಲೋಳೆ ಕಡಿಮೆ ಆಗುತ್ತೆ. ಈಗ ಇನ್ನೊಂಚೂರು ಬೇಯಿಸ್ಕೊಂಡು ನಾನು ಇದನ್ನು ಇನ್ನೊಂಚೂರು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ. ಇವಾಗ ನಾವು ನೋಡೋಣ. ಈಗ ನೋಡ್ಬೋದು, ನಮ್ಮದು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕಲರು ಚೇಂಜ್ ಆಗಿದೆ, ನೋಡ್ಬೋದು ನೀವು. ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಂಡು ಇದು ಸ್ವಲ್ಪ ನೀರಿನಲ್ಲೇ ಬಿಡೋಣ ರೀ. ಈಗ ನಮ್ಮದು ಬೆಂದಾಗಿದೆ. ಇವಾಗ ನಾನು ಇದನ್ನು ಒಂಚೂರು ಇಳಿಸ್ಕೊಂಡು ಬಿಡ್ತೀನಿ. ನೋಡ್ಬೋದು ನೀವು. ಇವಾಗ ನಾವು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನೀವು ನೋಡ್ಬೋದು, ನಮ್ಮದು ಈಗ ಒಗ್ಗರಣೆ ಹಾಕುವಂಥ ಸಾಮಗ್ರಿಗಳು. ಈಗ ನೋಡ್ಬೋದು, ಇಲ್ಲಿ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆಯನ್ನು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಎಣ್ಣೆ, ಅರಿಶಿನ ಒಂಚೂರು ಬೇಕಾಗುತ್ತೆ, ಕಾಯಿ ತುರಿ ಬೇಕಾಗುತ್ತೆ. ಇದೆಲ್ಲ ನಮಗೆ ಒಗ್ಗರಣೆ ಹಾಕಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇದಕ್ಕೆ ಒಗ್ಗರಣೆ ಒಂದೇ ಹಾಕಿ ಬಿಡೋಣ. ಈಗ ನೀವು ನೋಡ್ಬೋದು, ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ನಾವು ಒಗ್ಗರಣೆನ ಹಾಕೋಣ. ಇದಕ್ಕೆ ಇವಾಗ ನಾನು ಎಣ್ಣೆನ ಹಾಕುತ್ತಾ ಇದ್ದೀನಿ. ನೋಡ್ಬೋದು, ಈಗ ನೀವು ನೋಡ್ಬೋದು, ನಾನು ಇಲ್ಲಿ ತೊಂಡೆಕಾಯನ್ನು ಬೇಯಿಸ್ಕೊತಿದ್ದೆ ನೋಡಿರಿ.
ನಾವು ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಹುಣಸೆ ಹುಳಿ ಇಲ್ಲ ನಮ್ಮದು. ಅದು ಹುಣಸೆ ಹುಳಿ ನಾವು ಬೇಯಿಸ್ಕೊಂಡಾಗ ಅಷ್ಟೇ ಇಟ್ಕೊಂಡಿದ್ದೆವು. ಇವಾಗ ಹುಣಸೆ ಹುಳಿ ತೆಗೆದುಬಿಟ್ಟು ಬರೀ ನಾನು ತೊಂಡೆಕಾಯನ್ನು ತೊಗೊಂಡಿದ್ದೇನೆ. ನೋಡ್ಬೋದು, ಈಗ ಇಲ್ಲಿ ನೋಡ್ಬೋದು ನಮ್ಮದು ಎಣ್ಣೆ ಬಿಸಿ ಆಗಿದೆ. ನಾನು ಇದಕ್ಕೆ ಇವಾಗ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ಕೆಲವೊಂದೊಂದು ಅಡುಗೆಗಳಿಗ್ರಿ ಸಾಸಿವೆ ಒಂದೇ ಹಾಕಬೇಕು, ಕೆಲವೊಂದು ಸಾಸಿವೆ ಜೀರಿಗೆ ಎರಡೂ ಹಾಕಬೇಕು. ಅವಾಗೆ ಒಂದು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ನಮಗೆ ಸಿಗುತ್ತದೆ. ಇದು ತುಂಬ ಸುಲಭವಾಗಿ ಮಾಡುವಂಥದ್ದು. ಕೆಲವೊಬ್ಬರು ಮದುವೆ ಮನೆ ಸ್ಟೈಲಲ್ಲಿ ಮಾಡುವಂಥದ್ದೇ ಬೇಕು, ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಅಂತಾರೆ. ಇದು ಮದುವೆ ಮನೆಯಲ್ಲಿ ಮಾಡುವಂತಹ ಒಂದು ತೊಂಡೆಕಾಯಿ ಪಲ್ಯ, ಮತ್ತು ಇದು ವಿಟಮಿನ್ಸ್ನು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಾವು ತೊಂಡೆಕಾಯಿ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇವೆ ಇವತ್ತು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡ್ಬೋದು ನಮ್ಮದು ಸಾಸಿವೆ ಸಿಡಿತಾ ಇದೆ. ಈ ಟೈಮ್ನಲ್ಲಿ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈಗ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿರಿ, ಈರುಳ್ಳಿ ನಮ್ಮದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಈರುಳ್ಳಿಯನ್ನು ತುಂಬ ಫ್ರೈ ಮಾಡೋಂಗಿಲ್ಲ, ಅರ್ಧ ಫ್ರೈ ಆದರೆ ಸಾಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ನೀವು ಫ್ರೈ ಮಾಡಿದ್ರೆ ಸಾಕು. ಈ ಟೈಮ್ನಲ್ಲಿ ನಾನಿವಾಗ ಹಸಿಮೆಣಸನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಮತ್ತು ಒಂಚೂರು ಕರಿಬೇವು ಸೊಪ್ಪು ನನ್ನ ಕಡೆ ಫ್ರೆಶ್ ಇಲ್ಲ, ಅದಕ್ಕಾಗಿ ನಾನು ಇದ್ದಿದ್ದೇ ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಸಿಕ್ಕರೆ ಫ್ರೆಶ್ ಹಾಕ್ಬೋದು, ಇಲ್ಲ ಅಂತಂದರೆ ಇದೇ ಥರನೂ ಹಾಕ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನೀವು ನೋಡ್ಬೋದು ನಾನು ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ನಾವು ಯಾಕಂತಂದರೆ ತೊಂಡೆಕಾಯಿ ಬೇಯಿಸ್ಬೇಕಾದ್ರೆ ನಾವು ಅರಿಶಿನ ಹಾಕ್ಕೊಂಡಿದ್ದೀವಲ್ರಿ. ಈಗ ನಾನು ಇದು ಈರುಳ್ಳಿಗೆ ಮತ್ತು ನಾವು ಮೆಣಸಿನ್ಕಾಯಿ ಹಾಕಿದ್ದೇವಲ್ರಿ, ಇದಕ್ಕೆ ಒಂಚೂರು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈಗ ಒಂಚೂರು ಫ್ರೈ ಆಗಿದೆ ನೋಡಿರಿ. ಈ ಟೈಮ್ನಲ್ಲಿ ನಾವು ಇಟ್ಕೊಂಡಿದ್ದೇವಲ್ರಿ ತೊಂಡೆಕಾಯಿನ ಹಾಕ್ತಾಯಿದ್ದೀನಿ. ಈಗ ನೋಡ್ಬೋದು ನಾನು ತೊಂಡೆಕಾಯಿನ ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನಾವು ತೊಂಡೆಕಾಯಿ ಯಾವಾಗಲೇ ಉಪ್ಪು ಮತ್ತು ಹುಳಿ ನೀರಿನಲ್ಲಿ ಬೇಯಿಸ್ಕೊಂಡಿದ್ದೆ ನೋಡಿರಿ, ಅರಿಶಿನ ಉಪ್ಪು ಹಾಕಿ. ಅದಕ್ಕೆ ನಮಗೆ ಇದು ತುಂಬ ಬೇಯಲಿಕ್ಕೇನು ಟೈಮ್ ಆಗೋದಿಲ್ಲ. ಸ್ವಲ್ಪ ನಾನು ಈಗ ಉಪ್ಪನ್ನು ಹಾಕೋತಾ ಇದ್ದೀನಿ ರೀ. ಯಾಕಂತಂದರೆ ನಾವು ಫಸ್ಟಿನೂ ಹಾಕಿದ್ದೆ ನೋಡಿರಿ, ಈಗಲೂ ಒಂಚೂರು ನಾವು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದು ಬೇಯಿಸ್ಲಿಕ್ಕೆ ಹಾಕಿದ್ದೆ ನೋಡಿರಿ, ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ. ನಾನು ಎಲ್ಲ ಒಂದೇ ಸರ್ತಿ ಹಾಕೋದಿಲ್ಲ, ಸ್ವಲ್ಪ ಮತ್ತೆ ನೋಡಿ ಹಾಕ್ತಾಯಿರ್ತೀನಿ. ಈಗ ನಮ್ಮದೆಲ್ಲ ಬೆಂದಿದೆ. ನಾವು ಹಾಕಿದ್ದೇವಲ್ರಿ ಈರುಳ್ಳಿ ಮತ್ತು ಹಸಿಮೆಣಸು ಎಲ್ಲನೂ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನೀವು, ಇದು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಕಲಿಸ್ಬಿಟ್ಟು ಚೆನ್ನಾಗಿ ಹಿಂಗೆ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ನಾವು ಇದಕ್ಕೆ ಇವಾಗ ಕಾಯಿ ತುರಿಯನ್ನು ಹಾಕೊಳ್ಳೋಣ. ಇವಾಗ ಆಗಿದೆ ನಮ್ಮದು ಕಾಯಿ ತುರಿ. ನೋಡಿರಿ, ಇಷ್ಟು ಕಾಯಿ ತುರಿ ಅಂದರೆ ಇದಕ್ಕೆ ನೀವು ಎಷ್ಟು ಕಾಯಿ ತುರಿ ಹಾಕ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಇದು ಕಾಯಿ ತುರಿ ಅನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಯಿ ತುರಿನೇ ಹಾಕಬೇಕು, ಮತ್ತೇನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಇದೇ ಥರನೇ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಆಗಿರುತ್ತೆ ಈ ಪಲ್ಯ. ಮತ್ತೆ ಪದೇ ಪದೇ ಮಾಡ್ಕೊತೀರಾ ಆ ಥರ ಇರುತ್ತೆ. ನೋಡ್ಬೋದು ನೀವು, ನೋಡಿರಿ 1 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಇದನ್ನು ಹಾಕಿ ಬೇಯಿಸ್ಬಿಟ್ಟಿದ್ದೀವಿಲ್ಲ. ಈಗೇನು ನಮಗೆ ಪಲ್ಯ ರೆಡಿಯಾಗಿದೆ. ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಇದಕ್ಕೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು ನೀವು, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟೋವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಪಲ್ಯ ರೆಡಿಯಾಗಿದೆ. ನೀವು ನೋಡ್ಬೋದು ನಮ್ಮದು ಬಿಸಿ ಬಿಸಿಯಾದ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ,
ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.